ಜೊತೆ ಎರಡೆರಡು ಮಾತು ಮಾತಾಡಿದ ತಕ್ಷಣ ಹೊರಟ್ಬಿಡ್ತೀನಿ. ಅವ್ರು ಕೊಡೋ ಉತ್ತರಕ್ಕೆ ಇಡೀ ಕುಟುಂಬನೇ ಕಾಯ್ತಿದೆ ಅಮ್ಮ. ಅರ್ಥ ಮಾಡ್ಕೊಳ್ಳಿ ಪ್ಲೀಸ್, ದಯವಿಟ್ಟು. ಅವ್ರು ಎಲ್ಲಿದ್ದಾರೆ ಅಂತ ಮಾತ್ರ ಹೇಳಿ. ನೀವ್ ಯಾರ ಬಗ್ಗೆ ಕೇಳ್ತಾ ಇದ್ರೋ ನಂಗೆ ಗೊತ್ತಿಲ್ಲ ಅಮ್ಮ. ನೀವ್ ಹೇಳ್ತಾ ಇರೋ ತರ ಹುಡುಗಿನ ನಾನು ಯಾವತ್ತೂ ನೋಡೇ ಇಲ್ಲ. ನನಗ್ ಬುದ್ಧಿ ಬಂದಾಗಿಂದ ನಮ್ಮ ಮಾವನ್ಗೆ ಮರವಿನ ಕಾಯಿಲೆ. ಅವ್ರು ನಿನ್ನೆ ಸಂಜೆನೆ ಊರ್ಗೋದ್ರು ಬಸ್ ಹತ್ತಿ. ನೀವ್ ಮೊದ್ಲು ಹೊರಗೋಗಿ. ನಾನ್ ಯಾಕಿದನ್ನೆಲ್ಲ ನಿಮ್ಗೆ ಹೇಳ್ಬೇಕು? ಹೋಗಿ ನೀವು. ಸರಿ, ನಾನು ಹೋಗ್ತೀನಿ. ಆದ್ರೆ ಅಂಕಲ್ ಯಾವ ಊರಲ್ಲಿದ್ದಾರೆ ಅಂತ ಮಾತ್ರ ಹೇಳಿ, ನಾನು ಅಲ್ಲಿಗೆ ಹೋಗಿ ಮೀಟ್ ಮಾಡ್ತೀನಿ. ನೀವ್ ಯಾರು ಇಲ್ದೇ ಇದ್ದಾಗ ಮನೆಗ್ ಬಂದಿರೋದ್ ತಪ್ಪು. ಅದಕ್ಕೂ ಮೀರಿ ಇಷ್ಟೆಲ್ಲ ಮಾತಾಡ್ತಾ ಇರೋದು ದೊಡ್ಡ ತಪ್ಪು. ಮೊದ್ಲು ಹೊರಗ್ ನಡೀರಿ ನೀವು. ನಡೀರಿ ಅಮ್ಮ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮಾ, ಪ್ಲೀಸ್. ಇಷ್ಟು ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ. ಪ್ಲೀಸ್ ಇಲ್ಲ, ಏನು ಇಲ್ಲ. ಮೊದ್ಲು ಹೋಗಿ ಅಮ್ಮ ನೀವು. ಹೋಗಿ ನೀವು. ಅಮ್ಮ ಒಂದ್ಸಲನಮ್ಮ, ಒಂದೇ ಒಂದ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಹೋಗಿ ನೀವು. ಶೋ, ತಗೊಳ್ಳಿ ನಿಮ್ ಬ್ಯಾಗ್ ತಗೊಂಡೋಗಿ. ಮೇಡಮ್ ಬನ್ನಿ 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 ಬನ್ನಿ. ನಿಮ್ಗೆ ಕಾಯ್ತಾ ಇದ್ದೆ ಮೇಡಮ್. ಬನ್ನಿ ಕೂತ್ಕೊಳ್ಳಿ ಮೇಡಮ್. ಮೇಡಮ್ ಬುಕ್ ಓದಿ, ಕೆಮಿಸ್ಟ್ರಿ ಬುಕ್ಕು. ಕೆಮಿಸ್ಟ್ರಿ ಬುಕ್ ನನಗೆ ಕೊಟ್ಟ. ಈ ಕೆಮಿಸ್ಟ್ರಿ ಬುಕ್ ಇಟ್ಕೊಂಡು ನಾನು ಏನ್ ಮಾಡ್ಲಿ? ಅಯ್ಯೋ ದೇವ್ರೆ. ಹಾ ಬಂದೆ ಮೇಡಮ್, ಬಂದೆ 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 ಬಂದೆ. ಮೇಡಮ್ ಕೆಮಿಸ್ಟ್ರಿ ಬುಕ್ ಕೊಡಿ. ತಗೊಳ್ಳಿ ಮೇಡಮ್, ಜ್ಯೂಸು ತಗೊಳ್ಳಿ ಮೇಡಮ್. ಏನ್ ವಿಷಯ? ಫೋನ್ ಮಾಡಿ ಬರೋದಕ್ಕೆ ಹೇಳಿದ್ರಿ. ಮೊದಲು ಜ್ಯೂಸ್ ಕುಡೀರಿ ಮೇಡಮ್. ಮೊದಲು ಬಂದಿರೋ ಕೆಲಸ ಮುಗಿಸೋಣ. ಅದೆಲ್ಲ ಆಗಲ್ಲ ಮೇಡಮ್. ಜ್ಯೂಸ್ ಕುಡಿದ್ರೆ ನಾನು ಮಾತಾಡೋದು ಮೇಡಮ್, ಇಲ್ಲಾಂದ್ರೆ ನಾನು ಮಾತಾಡೋದೇ ಇಲ್ಲ. ಕುಡೀರಿ ಮೇಡಮ್, ಕುಡೀರಿ ಮೇಡಮ್. ಮೇಡಮ್ ನಾನು ನಿಮಗೆ ಸಹಾಯ ಮಾಡ್ತೀನಿ, ವಾಪಸ್ ನನಗೇನು ಸಹಾಯ ಮಾಡ್ತೀರಿ? ನಾನೇನ್ ಮಾಡ್ಬೇಕು ಅಂತ ನಿರೀಕ್ಷೆ ಮಾಡ್ತಿದ್ದೀರಾ? ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ ಮೇಡಮ್? ನಾನು ನಿಮ್ಮ ಜೊತೆ ಫ್ರೆಂಡ್ ಆಗಬೇಕು, ರಿಕ್ವೆಸ್ಟ್ ಕಳಿಸ್ತೀನಿ, ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಹಂಗೆ ನಿಧಾನವಾಗಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಫ್ರೆಂಡ್ ಆಗೋಣ. ಐಡಿ ಕೊಡ್ತೀನಿ. ಮೇಡಮ್ ಇನ್ನೊಂದು ವಿಷಯ, ನಾನು ಹೇಳಿದ್ರೆ ತಪ್ಪು ತಿಳ್ಕೊಳ್ಳಲ್ಲ ತಾನೇ? ರೇ, ನಿನ್ನಿಂದ ವಿಷಯ ತಿಳ್ಕೊಬೇಕಾಗಿರೋದಕ್ಕೆ ಇಷ್ಟು ಸಹಿಸ್ಕೋತಾ ಇದ್ದೀನಿ. ಇಲ್ಲ ಅಂದಿದ್ರೆ ಒಂದೇ ಸಲ ನನ್ನ ಎಡಗಾಲಿಂದ ಒದ್ಬಿಡ್ತಿದ್ದೆ. ಹೇಳಿ ಮೇಡಮ್, ಯಾಕೆ ಸುಮ್ಮನಾಗ್ಬಿಟ್ರಿ? ಹಾಗೇನಿಲ್ಲ. ಹೇಳಿ ಸರ್, ಏನು ಅಂತ ವಿಷಯ ಮೊದಲು ಹೇಳಿ. ತಪ್ಪು ತಿಳ್ಕೊಬೇಕಾ ಬೇಡವಾ ಅಂತ ಆಮೇಲೆ ಯೋಚನೆ ಮಾಡ್ತೀನಿ. ಅವತ್ತು ನೀವು ಹುಡ್ಕೊಂಡ್ ಬಂದಿದ್ರಲ್ಲ ದೀಪಕ್ಕು, ಅವನು ನನಗೆ ಫೋನ್ ಮಾಡಿದ್ದ ಮೇಡಮ್. ಮೊನ್ನೆ ಒಂದು ಕೊರಿಯರ್ ಪಾರ್ಸಲ್ ಬಂದಿತ್ತು ಮೇಡಮ್. ಸಾರಿ ಕೊರಿಯರಲ್ಲಿ ಒಂದು ಪಾರ್ಸಲ್ ಬರುತ್ತಂತೆ, ಅದನ್ನ ನಾನು ಎತ್ತಿಟ್ಟಿರ್ಬೇಕಂತೆ. ಅವನು ಬಂದು ಕಲೆಕ್ಟ್ ಮಾಡ್ತಾನಂತೆ. ಆ ವಿಷಯ ಗೊತ್ತಾಗಿದ್ದ ಕೂಡಲೇ ನಾನು ನಿಮಗೆ ಫೋನ್ ಮಾಡಿದ್ದು. ನಿಮಗೆ ಹೇಳ್ಬೇಕಲ್ಲ ಮೇಡಮ್, ಫ್ರೆಂಡ್ಶಿಪ್ ಅಲ್ವಾ ಮೇಡಮ್? ಅಯ್ಯೋ ನಾಯಿ ನನ್ನ ಮಗನೇ, ಇದನ್ನ ಫೋನಲ್ಲೇ ಹೇಳ್ತಿದ್ರೆ ನಿನ್ ಗಂಟ್ ಕರ್ಗೋಗ್ತಿತ್ತ? ಇದನ್ನ ಫೋನಲ್ಲೇ ಹೇಳ್ಬೋದಾಗಿತ್ತಲ್ವಾ? ಇಷ್ಟು ದೂರ ಕರ್ಸೋ ಅವಶ್ಯಕತೆ ಏನಿದೆ? ಮೇಡಮ್ ಫೋನಲ್ಲಿ ಧ್ವನಿ ಕೇಳುತ್ತೆ, ನಿಮ್ಮ ಮುಖ ಕಾಣುತ್ತಾ? ಇಂಥ ಸುಂದರವಾದ ಮುಖ ನೋಡೋದಿಕ್ಕೆ ಪುಣ್ಯ ಮಾಡಿರ್ಬೇಕಲ್ಲ ಮೇಡಮ್. ನೋಡ್ತಾ ನೋಡ್ತಾ ಪರಿಚಯ ಆಗುತ್ತಾ?
ಪರಿಚಯ ಫ್ರೆಂಡ್ಶಿಪ್ ಆಗುತ್ತಾ? ಅದಕ್ಕೆ ಮೇಡಮ್ ಬರಕ್ ಹೇಳಿದ್ದು. ಜ್ಯೂಸ್ ಚೆನ್ನಾಗಿತ್ತಾ ಮೇಡಮ್? ಈಗ ನಾನು ವಿಷಯಕ್ಕೆ ಬಂದ್ಬಿಡ್ತೀನಿ ಮೇಡಮ್. ಅದನ್ನೇ ನಾನು ಆಗ್ಲಿಂದ ಕೇಳ್ತಾ ಇರೋದು. ಪಾರ್ಸಲ್ ಯಾವಾಗ ಬರುತ್ತೆ? ನಾಳೆ ನಾಳೆ. ಎಷ್ಟೊತ್ತಿಗೆ ಅವನ್ನ ಕರೆಸ್ತೀರಾ? ಪಾರ್ಸಲ್ ಒಂದು 10-10:30 ಬಂದ್ಬಿಡ್ಬೋದು. ಅವನ್ನ 2 ಗಂಟೆ ಕರ್ಸನಂತ ಇದ್ದೀನಿ ಮೇಡಮ್. ನೀವು ಬಂದ್ಬಿಡಿ ಮೇಡಮ್. ಯಾಕೆಂದ್ರೆ ಆ ಟೈಮಲ್ಲಿ ನನ್ನ ಹೆಂಡತಿ ಮನೇಲಿರಲ್ಲ. ಅವನು ಸಿಗ್ತಾನೆ, ನಾನು ಸಿಗ್ತೀನಿ. ನಮ್ಮಿಬ್ರು ಫ್ರೆಂಡ್ಶಿಪ್ನ ಡೆವಲಪ್ ಮಾಡ್ಕೋಬಹುದು. ಸರಿ, ನಾನು 2 ಗಂಟೆಗೆ ಬರ್ತೀನಿ. ನಾಳೆ ಅವ್ನು ನನ್ನ ಕೈಗೆ ಸಿಗ್ಲಿ, ಆಮೇಲೆ ನಿನ್ಗೊಂದು ಗತಿ ಕಾಣಿಸ್ತೀನಿ ನನ್ನ ಮಗನೇ. ಯಾಕೆ ಮೇಡಮ್ ಸುಮ್ಮನೆ ನಿಂತ್ಬಿಟ್ರಿ? ಏನಿಲ್ಲ, ಫ್ರೆಂಡ್ಶಿಪ್ ಮಾಡಬೇಕಲ್ಲ, ಅದನ್ನ ಹೇಗೆ ಡೆವಲಪ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ಬರ್ತೀನಿ. ಮೇಡಮ್ ಜ್ಯೂಸೇ ಕುಡ್ದಿಲ್ವಲ್ಲ ಮೇಡಮ್? ಆ ಮಕ್ಕಳು ಬಂದು ಎಷ್ಟು ನೀಟಾಗಿ ನನ್ನ ಹತ್ರ ಹೇಳ್ತಿದ್ರು ಗೊತ್ತಾ, ನಮ್ ತಾತ ಯಾವುದೋ ಊರಲ್ಲಿದ್ದಾರೆ ಅಂತ. ಇನ್ನೇನು ಆ ಮಗು ಹೇಳೋಷ್ಟ್ರೊಳಗೆ ಅವರಮ್ಮ ಬಂದ್ಬಿಟ್ರು. ಎಲ್ಲ ಕೆಲ್ಸನೂ ಕೆಟ್ಟೋಯ್ತು.